ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕಾಲ್ಫಾರ್ಮ್ ಮಾಡಿರ್ತಕ್ಕಂತಹ ಅಂಗನವಾಡಿ ಕಾರ್ಯಕರ್ತೆ, ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು, ಅಂಗನವಾಡಿ ಸಹಾಯಕಿಯರ ಹುದ್ದೆಗಳ ಆಯ್ಕೆಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ಹೇಳಿಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣ ಮಾಹಿತಿಯನ್ನು ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ನೀವು ಅದನ್ನು ನೋಡಿಕೊಂಡು ನಂತರ ಈ ವಿಡಿಯೋದಲ್ಲಿ ಆನ್ಲೈನ್ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ನೋಡಿ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ನೋಡೋಣ. ಇಲ್ಲಿ ಕಾಣ್ತಕ್ಕಂಥ ವೆಬ್ಸೈಟು ನಾನು ಈಗಾಗಲೇ ಹೇಳಿರುವ ಹಾಗೆ ಇದರ ಒಂದು ಲಿಂಕನ್ನು ನನ್ನ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೀವು ಇಲ್ಲಿ ಆನ್ಲೈನ್ ಅರ್ಜಿಗೆ ಬರ್ಬೋದಾಗಿದೆ. ಸೊ ನಾನು ಈ ಒಂದು ಅರ್ಜಿಯಲ್ಲಿ ತುಮಕೂರು ಡಿಸ್ಟಿಕ್ಕಿಗೆ ಸಂಬಂಧಿಸಿದಂಗೆ ಒಂದು ಅರ್ಜಿಯನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಸೆಲೆಕ್ಟ್ ಡಿಸ್ಟಿಕ್ ಜಿಲ್ಲೆ ಆಯ್ಕೆ ಮಾಡಿ ಅಂತಿದೆಯಲ್ಲ, ತುಮಕೂರು ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಸೆಲೆಕ್ಟ್ ಪ್ರಾಜೆಕ್ಟ್ ಏನಿದೆ ಇಲ್ಲಿ ಕೆಳಗೆ ಕ್ಲಿಕ್ ಮಾಡಿದಾಗ ಆ ಒಂದು ತುಮಕೂರು ಜಿಲ್ಲೆಯಲ್ಲಿ ಯಾವೆಲ್ಲ ಒಂದು ತಾಲೂಕುಗಳಲ್ಲಿ ವೇಕೆನ್ಸಿ ಇದೆಯೋ, ಈ ಅಂಗನವಾಡಿ ಟೀಚರ್ ಆಗಿರ್ಬೋದು ಅಥವಾ ಹೆಲ್ಪರ್ ಆಗಿರ್ಬೋದು, ಅದಕ್ಕೆ ಸಂಬಂಧಿಸಿದಂತಹ ವೇಕೆನ್ಸಿ ಎಲ್ಲೆಲ್ಲಿದೆಯೋ ಸೊ ಅದರ ಎಲ್ಲ ಹೆಸರುಗಳು ಇಲ್ಲಿ ಮೆನ್ಷನ್ ಇರ್ತವೆ. ಸೊ ನಿಮಗೆ ಯಾವುದು ಬೇಕು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಮಾಡ್ಕೊಂಡ ನಂತರ ಕೆಲವರು ಕೇಳ್ತಾ ಇದ್ರಿ ಹಿಂದಿನ ವಿಡಿಯೋದಲ್ಲಿ ನೋಟಿಫಿಕೇಷನ್ ನಂಬರ್ ಅಂದ್ರೆ ಏನು, ಅಧಿಸೂಚನೆ ಸಂಖ್ಯೆ ಅಂದರೆ ಏನು ಅಂತ ಕೇಳ್ತಾ ಇದ್ರಿ. ಸೊ ಅದು ಏನೂ ಇರಲ್ಲ ಸ್ನೇಹಿತರೆ. ಇಲ್ಲಿ ಸೆಲೆಕ್ಟ್ ನೋಟಿಫಿಕೇಷನ್ ನಂಬರ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ 2 ಆಪ್ಷನ್ಗಳು ಬರ್ತವೆ. ಅಲ್ಲಿ ಮೇಲೆ ಶಿಶು ಅಭಿವೃದ್ಧಿ ಅಂಗನವಾಡಿ ಕಾರ್ಯಕರ್ತೆಯರು ಅಂತ ಬರ್ತಾ, ಇನ್ನೊಂದು ಹೆಲ್ಪರಿಗೆ ಸಂಬಂಧಿಸಿದಂತಹ 2 ಆಪ್ಷನ್ಗಳು ಬರ್ತವೆ. ಸೊ ಅಲ್ಲಿ ನೀವು ನಿಮಗೆ ಸಂಬಂಧಪಟ್ಟದ್ದನ್ನು ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಒಂದು ಹೆಲ್ಪರ್ಗಿರುತ್ತೆ, ಒಂದು ಅಂಗನವಾಡಿ ಟೀಚರ್ಗಿರುತ್ತೆ. ಸೊ ನಿಮ್ಗೆ ಗೊತ್ತಲ್ಲೇ 2 ಕ್ಲಿಕ್ ಮಾಡಿಕೊಂಡು ಆಮೇಲೆ ನೀವು ನಿಮಗೆ ಯಾವುದು ಅನುಕೂಲ ಆಗುತ್ತೆ ನೋಡೋಣ. ಇಲ್ಲಿ ಮೊದಲನೇದು ಕ್ಲಿಕ್ ಮಾಡಿದಾಗ ಇಲ್ಲಿ ಆಟೋಮೆಟಿಕ್ಕಾಗಿ ಅಂಗನವಾಡಿ ವರ್ಕರ್ ಅಂತ ಬರುತ್ತೆ. ನಾವು ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡಾಗ ಅಂಗನವಾಡಿ ವರ್ಕರ್ ಅಂತ ಬರುತ್ತೆ. ಸೊ ಅದೇ ರೀತಿ ನಾವು ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಅಂಗನವಾಡಿ ಹೆಲ್ಪರ್ ಅಂತ ಬರುತ್ತೆ. ಸೊ ನೀವು ಟೀಚರ್ಗೆ ಅಪ್ಲೈ ಮಾಡ್ತಿದ್ರೆ ಮೊದಲನೇ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ನೀವು ಹೆಲ್ಪರ್ಗೆ ಅಪ್ಲೈ ಮಾಡ್ತೀನಿ ಅಂತಂದರೆ ಇಲ್ಲಿ 2ನೇ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣ್ತಕ್ಕಂತಹ ಕೆಟಗರಿ, ಯಾವ ನಿಮ್ಮ ಒಂದು ಕೆಟಗರಿ ಒಳಗೆ ಬರ್ತಿರೋ, ಇತರರು ಅಥವಾ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತಿದೆಯಲ್ಲ, ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಕೆಳಗೆ ಎಂಟರ್ RD ನಂಬರ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಮಾಡ್ಕೊಂಡ ನಂತರ ಕೆಳಗೆ ಕಾಣ್ತಕ್ಕಂತಹ ಸಬ್ಮಿಟ್ ಬಟನ್ ಏನು ಕಾಣ್ತಾ ಇದೆಯಲ್ಲ ಅದರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ದ ವೇಕೆನ್ಸಿ ಆ್ಯಸ್ ಪರ್ ಯುವರ್ ಚಾಯ್ಸ್ ಅಂತಿದೆ. ಸೊ ನಾವು ಅಂಗನವಾಡಿ ಟೀಚರ್ಗೆ ಸಂಬಂಧಪಟ್ಟಂಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅಂಗನವಾಡಿ ಟೀಚರು ಆ ಒಂದು ತಾಲೂಕಲ್ಲಿ ಎಲ್ಲೆಲ್ಲಿ ವೇಕೆನ್ಸಿ ಇದೆಯೋ ಅಲ್ಲಿ ತೋರಿಸ್ತಾ ಇದೆ. ಸೊ ನೀವು ಯಾವುದಕ್ಕೆ ಸಂಬಂಧಪಟ್ಟಿದ್ದೀರೋ ನಿಮ್ಮ ಊರಿಗೆ ಸಂಬಂಧಪಟ್ಟದ್ದು ಯಾವುದಿದೆ ಇಲ್ಲಿ ನೋಡಿಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ಸೊ ಇಲ್ಲಿ ತುಮಕೂರು ಡಿಸ್ಟಿಕ್ ಅಂತಿದೆ, ಪ್ರಾಜೆಕ್ಟ್ ಸಿರಾ ತಾಲೂಕು ಅಂತಿದೆ, ಇಲ್ಲಿ ಏರಿಯಾ ಟೈಪ್ ರೂರಲ್ ಅಂತ ಇರುತ್ತೆ, ಗ್ರಾಮ ಪಂಚಾಯತಿ ಯಾವ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುತ್ತೆ, ಸೊ ವಿಲೇಜ್ ನೇಮ್ ಯಾವುದು ಹಳ್ಳಿಗಳು ಅಂತಿದ್ದಾವೆ. ಸೊ ನೀವು ಏನಾದರೂ ನೀವು ಬೇಕು ನಿಮ್ಮ ಮಾಹಿತಿ ಅಂದರೆ ಸೊ ನೀವು ಈ ರೀತಿ ಇಲ್ಲಿ ಲಾಗಿನ್ ಆಗಿ ನೋಡ್ಕೊಳ್ಬೇಕಾಗತ್ತೆ. ಆನಂತರ ಇದೆಲ್ಲ ಮಾಹಿತಿ ನೋಡ್ಕೊಂಡು ನಿಮಗೆ ಯಾವುದು ಸೂಟೇಬಲ್ ಇದೆಯೋ ಇಲ್ಲಿ ಸೊ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೆಲೆಕ್ಟ್ ವೇಕೆನ್ಸಿ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡ ನಂತರ ಇದನ್ನು ಆಪ್ಷನ್ ನಂಬರ್ 6 ಏರಿಯಾ ಅಥವಾ ಪ್ರದೇಶದ ಪ್ರಕಾರ ರೂರಲ್ ಎಲ್ಲಿವರೆಗೂ ಅಂದರೆ ಆಪ್ಷನ್ 11ರವರೆಗೂ ಕೂಡ ತಾನೇ ತಗೊಳುತ್ತೆ. ಸೊ ನಂತರ ಅಪ್ಲಿಕೆಂಟ್ಸ್ ಫುಲ್ ನೇಮ್ ಅಂತಿದೆ, ಅಂದರೆ ಅಭ್ಯರ್ಥಿಯ ಪೂರ್ಣ ಹೆಸರು SSLCಯ ಒಂದು ಅಂಕಪಟ್ಟಿಯಲ್ಲಿರುವಂತೆ ಅಂತಿದೆಯಲ್ಲ, ಸೊ ಅದನ್ನು ನಾವಿಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಒಂದು SSLC ಅಂಕಪಟ್ಟಿಯಲ್ಲಿ ಯಾವ ರೀತಿ ಹೆಸರಿದೆಯೋ ಅದೇ ರೀತಿ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಂತರ SSLCಯ ಒಂದು ಅಂಕಪಟ್ಟಿಯಲ್ಲಿರುವಂತೆ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಅಧಿಸೂಚನೆ ಪ್ರಾರಂಭ ದಿನಾಂಕದಿಂದ ನಿಮ್ಗೆ ಏಜ್ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗುತ್ತೆ. ಎಷ್ಟು ವರ್ಷ, 32 ವರ್ಷ 7 ತಿಂಗಳು 7 ದಿನ ಅಂತ ಬರುತ್ತೆ. ಸೊ ಇಲ್ಲಿ ನಮಗೆ ವಯೋಮಿತಿ ನಾನು ಮೊದಲೇ ಹೇಳಿದ್ದೀನಿ, ಅಂದರೆ 18 ವರ್ಷದಿಂದ 35 ವರ್ಷದವರೆಗೂ ಇರ್ತಕ್ಕಂಥ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರಾಗಿದ್ದಾರೆ. ಸೊ 10 ವರ್ಷ ಸಡಲಿಕೆ ಯಾರಿಗಿರುತ್ತಪ್ಪ ಅಂದರೆ ಇಲ್ಲಿ ಅಂಗವಿಕಲ ಮಹಿಳೆಯರಿಗೆ ಅದು 10 ವರ್ಷ ಸಡಲಿಕೆ ಸಿಗುತ್ತೆ. ನಂತರ ಇಲ್ಲಿ ಜೆಂಡರ್ ಯಾವುದು ಫೀಮೇಲ್ ಅಂತಿದೆ, ಇನ್ನೊಂದು ಟ್ರಾನ್ಸ್ಜೆಂಡರ್ ಅಂತಿದೆ, ಮಂಗಳಮುಖಿಯರು ಕೂಡ ಇದರಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸೊ ನಂತರ ಇಲ್ಲಿ ಅಧ್ಯಯನ ಮಾಡಿದ ಭಾಷೆ, SSLCಯಲ್ಲಿ ನಾವು ಕಡ್ಡಾಯವಾಗಿ ಕನ್ನಡವನ್ನು ಪ್ರಥಮ ಭಾಷೆಯಾಗಿ ಓದಿರಬೇಕಾಗುತ್ತೆ.
ಅಥವಾ ದ್ವಿತೀಯ ಭಾಷೆಯನ್ನಾಗಿ ನಾವಿಲ್ಲಿ ಓದ್ಕೊಂಡಿರ್ಬೇಕಾಗುತ್ತೆ. ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಅಂತ ನಾವು ನೋಡಿದರೆ ಅದು ಆಟೋಮೆಟಿಕ್ ತಾನೇ ತಗೊಳುತ್ತೆ. ನಾವು ಪ್ರಥಮ ಭಾಷೆಯನ್ನಾಗಿ ಆದರೂ ಓದಿರಬೇಕು ಅಥವಾ ದ್ವಿತೀಯ ಭಾಷೆಯನ್ನಾಗಿ ಆದರೂ ಕನ್ನಡವನ್ನು ನಾವು ತಗೊಂಡಿರ್ಬೇಕಾಗತ್ತೆ. ಸೊ ನಂತರ ಇಲ್ಲಿ ತಾಯಿಯ ಹೆಸರು, ನಮ್ಮ ಒಂದು ತಾಯಿಯ ಹೆಸರನ್ನು ಟೈಪ್ ಮಾಡ್ಕೊಳ್ಬೇಕು. ನಂತರ ಆರ್ ಯು ಮ್ಯಾರಿಡ್, ನೀವು ಎಸ್ ಅಂತಿದ್ರೆ ಎಸ್ ಅಂತ ಕೊಡಿ, ಮ್ಯಾರಿಡ್ ಇದ್ದರೆ ಇಲ್ಲ ನೋ ಅಂತ ಕೊಡಿ. ಇಲ್ಲಿ ಸ್ಪೌಸ್ ನೇಮ್ ಅಂತ ಕೇಳುತ್ತಲ್ಲ, ಅಲ್ಲಿ ನಿಮ್ಮ ಒಂದು ಪತಿ ಅಥವಾ ಪತ್ನಿಯ ಒಂದು ಹೆಸರನ್ನು ಟೈಪ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಸೆಕೆಂಡ್ PUC ಎಕ್ಸಾಮಿನೇಷನ್ ರಿಜಿಸ್ಟರ್ ನಂಬರ್, ಅಂದರೆ ನೀವು ಇಲ್ಲಿ ಅಂಗನವಾಡಿ ಟೀಚರ್ಗೆ ಅರ್ಜಿಯನ್ನು ಸಲ್ಲಿಸಿರುವ ಕಾರಣ ಸೊ PUCಯ ಒಂದು ಅಂಕಪಟ್ಟಿಯಲ್ಲಿರುವ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಪಡೆದುಕೊಂಡಿರ್ತಕ್ಕಂಥ ಅಂಕಗಳನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಮ್ಯಾಕ್ಸಿಮಮ್ ಮಾರ್ಕ್ಸ್ಗಳು ಎಷ್ಟಿದ್ದಾವೆ ಅದನ್ನು ಎಂಟರ್ ಮಾಡ್ಕೊಂಡು ಪರ್ಸೆಂಟೇಜ್ ಆಟೋಮೆಟಿಕ್ ತಾನೇ ಬರುತ್ತೆ. ಸೊ ನೆಕ್ಸ್ಟ್ ಅರ್ಜಿದಾರರ ವಿಳಾಸ ಅಂತಿದೆಯಲ್ಲ, ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡ್ಕೊಂಡು ಪೂರ್ತಿ ಮಾಹಿತಿಯನ್ನು ಕೊಟ್ಕೊಳ್ಬೇಕು. ನಂತರ ಇಲ್ಲಿ ಸ್ಟೇಟು ಕರ್ನಾಟಕ ಅಂತ ಬರುತ್ತೆ, ಡಿಸ್ಟಿಕ್ಕು ಯಾವ ಡಿಸ್ಟಿಕ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಪಿನ್ ಕೋಡು ಅವೆಲ್ಲ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಮೊಬೈಲ್ ನಂಬರ್, ಅಭ್ಯರ್ಥಿಯ ಒಂದು ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ಇಲ್ಲಿ ಮೇಲ್ ID ಇದೆ, ಸೊ ಅದನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಮೇಲ್ IDಯನ್ನು ಎಂಟರ್ ಮಾಡ್ಕೊಂಡ ನಂತರ ಇಲ್ಲಿ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಕೇಳ್ತಾ ಇದೆ. ಸೊ ನೀವು ತಹಸೀಲ್ದಾರ್ ಅವರಿಂದ ಪಡೆದಿರ್ತಕ್ಕಂತಹ ಒಂದು ವಾಸಸ್ಥಳದ ಪ್ರಮಾಣ ಪತ್ರದ ಒಂದು RD ಸಂಖ್ಯೆನ ಇಲ್ಲಿ ಕೊಡಬೇಕಾಗತ್ತೆ. ಸೊ ಇಲ್ಲಿ ನಾವು ಪ್ರಮಾಣ ಪತ್ರದ ನಂಬರನ್ನು ಇಲ್ಲಿ ಎಂಟರ್ ಮಾಡ್ಕೊಂಡ ನಂತರ ಇಲ್ಲಿ ಹೆಚ್ಚುವರಿ ಕೋರ್ಸ್ ನೀವು ಏನಾದರೂ ಓದಿದರೆ, ಅಂದರೆ PUC ನಂತರ ನೀವೇನಾದರೂ ಇಲ್ಲಿ ಕೊಟ್ಟಿರ್ತಕ್ಕಂತಹ ಯಾವುದಾದ್ರೂ ಕೋರ್ಸನ್ನು ನೀವು ಓದಿದರೆ ಇಲ್ಲಿ ಟಿಕ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಇಲ್ಲಾಂದರೆ ಬಿಟ್ಬಿಡಿ. ಹಾಗೆ ಆದ್ಯತಾ ಗುಂಪುಗಳು, ಅಂದರೆ ನಿಮ್ಮ ಪ್ರಿಫರೆನ್ಸ್ ಏನಾದರೂ ಕೇಳ್ತಿದ್ರೆ ಇಲ್ಲಿ ಆ್ಯಸಿಡ್ ದಾಳಿಗೆ ತುತ್ತಾದಂಥ ಮಹಿಳೆಯರಿಗೆ ಇದೆ, ಆಮೇಲೆ ಇಲಾಖಾ ಸಂಸ್ಥೆಗಳ ನಿವಾಸಿಗಳಿಗೆ ಅಂತಿದೆ, ಆಮೇಲೆ ವಿಧವೆಯರು, ನೀವೇನಾದರೂ ವಿಡೋಸ್ ಇದ್ದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ವಿಚ್ಛೇದಿತ ಮಹಿಳೆ, ಏನಾದರೂ ಡಿವೋರ್ಸಿ ಆಗಿದ್ದರೆ ಇಲ್ಲಿ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮಾಜಿ ದೇವದಾಸಿಯ ಮಗಳು, ಅಂದರೆ ಆ ಆಪ್ಷನ್ ಇದ್ದರೂ ಕೂಡ ನೀವು ತಗೋಬೋದು. ಯೋಜನಾ ನಿರಾಶ್ರಿತರಿದ್ದರೂ ಕೂಡ ಇಲ್ಲಿ ನೀವು ನಿಮ್ಗೆ ಯಾವುದು ಒಂದು ಆದ್ಯತೆಯನ್ನು ಕೋರ್ತಿರೋ ಸೊ ನೀವು ಅದರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಕ್ಲಾರಿಫೈಗೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರಿವ್ಯೂ ಕೊಡಬೇಕಾಗತ್ತೆ, ಅಪ್ಲಿಕೇಶನನ್ನು ಪ್ರಿವ್ಯೂ ಕೊಡಬೇಕಾಗತ್ತೆ. ಸೊ ಪ್ರಿವ್ಯೂ ಕೊಟ್ಟ ನಂತರ ಈ ರೀತಿ ನಮ್ಗೆ ಸಿಗುತ್ತೆ ಅದು ಅಪ್ಲಿಕೇಶನ್ನು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ನಾವೆಲ್ಲ ಫಿಲ್ ಮಾಡಿದ್ಮೇಲೆ ಈ ರೀತಿ ಅಪ್ಲಿಕೇಶನ್ ಪ್ರಿವ್ಯೂ ಆಗುತ್ತೆ. ನಂತರ ಇಲ್ಲಿ ಕಾಣ್ತಕ್ಕಂತಹ ಕೆಳಗೆ ಕ್ಯಾಪ್ಚಾ ಕೋಡ್ ಏನು ಕಾಣ್ತಾ ಇದೆ ಅದನ್ನು ಇಲ್ಲಿ ಎಂಟರ್ ಮಾಡಿ ಕೆಳಗೆ ಸೇವ್ ಚೇಂಜಸ್ ಅಂತಿದೆಯಲ್ಲ, ಕೆಳಗೆ ಸೇವ್ ಚೇಂಜಸ್ ಅಂತಿದೆಯಲ್ಲ ಅದರ ಮೇಲೆ ಸೇವ್ ಮಾಡ್ಕೊಳ್ಬೇಕು ಅಪ್ಲಿಕೇಶನನ್ನು. ಸೊ ಅಪ್ಲಿಕೇಶನ್ ಸೇವ್ ಮಾಡ್ಕೊಂಡ ನಂತರ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಆ್ಯಂಡ್ ಯುವರ್ ಅಪ್ಲಿಕೇಶನ್ ID ಈಸ್, ಇದು ಈ ಥರ ಒಂದು ಅಪ್ಲಿಕೇಶನ್ ID ಬರುತ್ತೆ ನಮಗೆ. ಸೊ ನಂತರ ಅದನ್ನು ನಾವೇನು ಮಾಡ್ಕೋಬೇಕು, ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ IDಯನ್ನು ನೋಟ್ ಡೌನನ್ನು ಮಾಡ್ಕೊಂಡ ನಂತರ ಸೊ ಈ ರೀತಿ ಒಂದು ಅಪ್ಲಿಕೇಶನ್ ID ನಮಗೆ ಬರುತ್ತೆ. ಸೊ ಅದನ್ನು ನಾವು ನೋಟ್ ಡೌನ್ ಬರೆದಿಟ್ಕೊಳ್ಬೇಕು. ಬರೆದಿಟ್ಕೊಂಡ ನಂತರ ಇಲ್ಲಿ ಏನು ಮಾಡ್ಬೇಕಾಗುತ್ತೆ, ಕ್ಲಿಕ್ ಹೋಮ್ ಟು ಗೋ ಟು ದ ಹೋಮ್ ಪೇಜ್. ಸೊ ನಾವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಈಗ ನಾವು ಏನು ಮಾಡಿದ್ವಿ, ಫಸ್ಟ್ ಸ್ಟೆಪ್ಪನ್ನು ಅರ್ಜಿಯನ್ನು ಸಲ್ಲಿಸಿದ್ವಿ. ಸೊ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ ಇಲ್ಲಿ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಕಾಣ್ತಾ ಇದೆಯಲ್ಲ ಅದರ ಮೇಲೆ ನಾವು ಕ್ಲಿಕ್ ಮಾಡಿ ಅಭ್ಯರ್ಥಿಯ ಒಂದು ಫೋಟೋ ಮತ್ತು ಸಿಗ್ನೇಚರನ್ನು ಎಂಟರ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಅಥೆಂಟಿಕೇಷನನ್ನು ಮಾಡಬೇಕು. ಅಪ್ಲಿಕೇಶನ್ ID ನಾವು ಏನು ಆಗಲೇ ಬಂದಿತ್ತಲ್ಲ ಅದನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಮಾಡ್ಕೊಂಡ ನಂತರ ಡೇಟ್ ಆಫ್ ಬರ್ತ್, ಅಭ್ಯರ್ಥಿಯ ಒಂದು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ. ಓಕೆ, ಈ ರೀತಿ ನಾವು ಸಬ್ಮಿಟ್ ಕೊಟ್ಟಾದಮೇಲೆ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಇದೆ, ಅಪ್ಲಿಕೇಶನ್ ID ನಂಬರ್ ಇದೆ, ನೇಮ್ ಇದೆ, ಡೇಟ್ ಆಫ್ ಬರ್ತ್ ಇದೆ. ಸೊ ಇಲ್ಲಿ ಒಂದು ನೋಟ್ ಇದೆ, ಆಫ್ಟರ್ ಸಕ್ಸಸ್ಫುಲಿ ಫೋಟೋ ಆ್ಯಂಡ್ ಸಿಗ್ನೇಚರ್ ಕಂಟಿನ್ಯೂ ವಿತ್ ಸೈನ್ ಅಂತ ಕೇಳುತ್ತೆ. ಸೊ ನಾವು ಅದ್ರ ಮೇಲೆ ಕಂಟಿನ್ಯೂ ಮಾಡಬೇಕಾಗುತ್ತೆ. ಫಸ್ಟಿಗೆ ನಾವಿಲ್ಲಿ ಅಪ್ಲೋಡ್ ಫೋಟೋದ ಮೇಲೆ ಬ್ರೌಸ್ ಅಂತ ಕಾಣುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆ, ನಾವಿಲ್ಲಿ ಫೋಟೋ ಮತ್ತು ಸಿಗ್ನೇಚರನ್ನು ಈ ರೀತಿ ಅಪ್ಲೋಡ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗೆ ಕಾಣ್ತಕ್ಕಂಥ ಸೇವ್ ಅಂತ ಕಾಣುತ್ತಲ್ಲ ಅದರ ಮೇಲೆ ನಾವಿಲ್ಲಿ ಸೇವ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಫೋಟೋ ಆ್ಯಂಡ್ ಸೈನ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಓಕೆ ಅಂತ ಕೊಡಿ. ಸೊ ಕೊಟ್ಟಾದ ನಂತರ ಇಲ್ಲಿ ಹೋಮ್ ಅಂತ ಕಾಣುತ್ತಲ್ಲ
ಇಲ್ಲಿ ಹೋಮ್ ಬಟನ್ ಮೇಲೆ ಮತ್ತೆ ನಾವು ಹೋಮ್ ಬರಬೇಕಾಗತ್ತೆ. ಸೊ ಇಲ್ಲಿ ಕಾಣ್ತಕ್ಕಂಥ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಏನ್ ಕಾಣ್ತಾ ಇದೆ ಅದರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಮಾಡ್ಕೊಂಡ ನಂತರ ಇಲ್ಲಿ ಅಪ್ಲಿಕೇಶನ್ ಐಡಿ ನಂಬರ್ ಅನ್ನ ಅಪ್ಲಿಕೇಶನ್ ಐಡಿ ಅನ್ನ ಇಲ್ಲಿ ಎಂಟರ್ ಮಾಡಿಕೊಂಡು ಕೆಳಗೆ ಕಾಣ್ತಕ್ಕಂತಹ ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡಿ. ಡೇಟ್ ಆಫ್ ಬರ್ತ್ ಎಂಟರ್ ಮಾಡ್ಕೊಂಡ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಮಾಡ್ಕೊಂಡ ನಂತರ ಅದು ಈ ತರ ಒಂದು ಆಪ್ಷನ್ ಬರುತ್ತೆ, ಅಪ್ಲೋಡ್ ಡಾಕ್ಯುಮೆಂಟ್ಸ್. ಅಂದ್ರೆ ಇಲ್ಲಿ ಮೊದಲ ಆಪ್ಷನ್ ಡಾಕ್ಯುಮೆಂಟ್ಸ್ ಫ್ರಮ್ ಡಿಜಿ ಲಾಕರ್, ಅಂದ್ರೆ ನೀವು ಡಿಜಿ ಲಾಕರ್ ಥ್ರೂ ಹೋದ್ರೆ ಬೆಸ್ಟ್ ಆಗುತ್ತೆ. ಸೊ ನೀವು ಡಿಜಿ ಲಾಕರ್ಗೆ ಹೋಗ್ಬೇಕಾದ್ರೆ ನೀವು ಅಲ್ಲಿ ಡಿಜಿ ಲಾಕರ್ಗೆ ಲಾಗಿನ್ ಆಗಿರ್ಬೇಕಾಗುತ್ತೆ. ಸೊ ನೀವಲ್ಲಿ ಲಾಗಿನ್ ಆಗಿ ಬಂದ್ರೆ ಈ ತರ ಒಂದು ಆಪ್ಷನ್ ಬರುತ್ತೆ. ನಂತರ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಬರುತ್ತೆ, ಇ ಸೈನ್ ಡಾಕ್ಯುಮೆಂಟ್ ಅಂತ ಬರುತ್ತೆ. ಸೊ ನಂತರ ಇಲ್ಲಿ ಸ್ಟೇಟಸ್ ಆಫ್ ದಿ ಸರ್ಟಿಫಿಕೇಟ್ಸ್ ಅಪ್ಲೋಡೆಡ್ ಅಂತ ಇದೆ. ಇಲ್ಲಿ 4 ಡಾಕ್ಯುಮೆಂಟ್ಸ್ ಗಳು ನಮ್ಗೆ ಕೇಳ್ತಾ ಇದಾವೆ. ಒಂದು ಕಾಸ್ಟ್, ರೆಸಿಡೆನ್ಷಿಯಲ್ ಡಾಕ್ಯುಮೆಂಟ್, ಒಂದು 10th ಮಾರ್ಕ್ಸ್ ಕಾರ್ಡ್ ಮತ್ತು ಕ್ವಾಲಿಫಿಕೇಶನ್ ಮಾರ್ಕ್ ಶೀಟ್ ಅಂತೇಳಿ. ಅಂದ್ರೆ ನಾವು ಅಂಗನವಾಡಿ ಟೀಚರ್ಗೆ ಅಪ್ಲೈ ಮಾಡಿದ್ರೆ PUC ಅಪ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಾಂದ್ರೆ ನಾವು ಹೆಲ್ಪರ್ಗೆ ಮಾಡಿದ್ರೆ SSLC ಅನ್ನ ನಾವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನಾನು ಆಲ್ರೆಡಿ ಇಲ್ಲಿ ಏನ್ ಮೇಲ್ ಕಾಣ್ತಾ ಇದೆ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ, ಅದರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಮಾಡ್ಕೊಂಡ ನಂತರ ಇಲ್ಲಿ ಆಪ್ಷನ್ ನಮ್ಗೆ ಏನೇನ್ ಬರ್ತಾವಂದ್ರೆ ಪ್ಲೀಸ್ ಅಪ್ಲೋಡ್ ಫಾಲೋಯಿಂಗ್ ಸರ್ಟಿಫಿಕೇಟ್, ಅಂದ್ರೆ ಇಲ್ಲಿ ಕೆಳಗೆ ಕಾಣ್ತಕ್ಕಂತಹ ಓನ್ಲಿ PDF ಫೈಲ್ಸ್ ಆರ್ ಅಲೌಡ್ ಅಂಡ್ ಫೈಲ್ ಶುಡ್ ಬಿ ಲೆಸ್ ದೆನ್ 500 KB ಸೈಜ್ ಒಳಗೆ ಅದು ಇರಬೇಕಾಗತ್ತೆ. ಇಲ್ಲಿ ನಮ್ಗಿದು ಮೇನ್ ಕಡ್ಡಾಯವಾಗಿದ್ದು ಏನಪ್ಪಾ ಅಂದ್ರೆ ಇಲ್ಲಿ PDF ನಾಗ ಇರಬೇಕು ಫೈಲ್ಗಳು. ಸೊ ಏನಪ್ಪಾ ಅಂದ್ರೆ ಅದು 500 KB ಒಳಗೇನೆ ಇರಬೇಕು. ಸೊ ಇಲ್ಲಿ SSLC ಸರ್ಟಿಫಿಕೇಟ್ ಇದೆ, PUC ಮಾರ್ಕ್ಸ್ ಕಾರ್ಡ್ ಇದೆ, ಕಾಸ್ಟ್, ರೆಸಿಡೆನ್ಷಿಯಲ್ ಡಾಕ್ಯುಮೆಂಟೇಶನ್ ಅಂತ ಇದೆ. ಇವೆಲ್ಲ ನಾನು ಅಪ್ಲೋಡ್ ಮಾಡ್ಕೊಂತೀನಿ. ಫಸ್ಟ್ ಇಲ್ಲಿ ಬ್ರೌಸ್ ಅಂತ ಏನ್ ಕಾಣ್ತಾ ಇದಾವಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೋಡ್ ಅಂತ ಕೊಡ್ಬೇಕಾಗತ್ತೆ. ಓಕೆ, ನಾವು ಈ ರೀತಿ ಅಪ್ಲೋಡ್ ಮಾಡ್ಕೊಂಡ ನಂತರ ಇಲ್ಲಿ ಏನ್ ಕಾಣಿಸುತ್ತೆ ನೋಡ್ರಿ, ಅಪ್ಲೋಡೆಡ್ ಡಾಕ್ಯುಮೆಂಟ್ ಅಂತ ಈ ರೀತಿ ಬರುತ್ತೆ ಅದ ನಾವು ಅಪ್ಲೋಡ್ ಮಾಡಿದ್ರೆ. ಸೊ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗೆ ಕಂಟಿನ್ಯೂ ಫಾರ್ ಇ ಸೈನಿಂಗ್ ಅಂತ ಏನ್ ಕಾಣ್ತಾ ಇದೆ ಅದರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ ವೀವ್ PDF ಅಂತಿದೆ, ಇನ್ನೊಂದು ಪ್ರೊಸೀಡ್ ಟು ಇ ಸೈನ್ ಅಂತಿದೆ. ನೀವು PDF ಅನ್ನ ವೀವ್ ಮಾಡಬಹುದು, ಇಲ್ಲಾಂದ್ರೆ ಇಲ್ಲಿ ಪ್ರೊಸೀಡ್ ಇ ಸೈನ್ ಅಂತ ಕಾಣ್ತಾ ಇದೆಯಲ್ಲ ಅದರ ಮೇಲೆ ಇಲ್ಲಿ ನಾವು ಕ್ಲಿಕ್ ಮಾಡ್ಕೊಳ್ಬೇಕು. ಆಫ್ಟರ್ ಇ ಸೈನ್ ದಿಸ್ ಡಾಕ್ಯುಮೆಂಟ್ ಯು ವಿಲ್ ನಾಟ್ ಬಿ ಏಬಲ್ ಟು ಅಪ್ಡೇಟ್ ಯುವರ್ ಡಾಟಾ, ಅಂದ್ರೆ ನೀವು ಒನ್ ಟೈಮ್ ಏನಾದ್ರು ಇ ಸೈನ್ ಮಾಡಿದ್ರೆ ಮತ್ತೆ ನೀವು ಅಪ್ಡೇಟ್ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ನೀವು ಒನ್ ಟೈಮ್ ನಿಮ್ ಎಲ್ಲ ಡಾಟಾಗಳನ್ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಂತರ ಇಲ್ಲಿ ಓಕೆ ಅಂತ ಕೊಟ್ಟಾದ್ಮೇಲೆ ಈ ರೀತಿ ಅದು ಒಂದು ಫಾರ್ಮ್ ಬರುತ್ತೆ, ಅಂದ್ರೆ ಅಕ್ನಾಲಜ್ಮೆಂಟ್ ಬರುತ್ತೆ. ಅಂಗನವಾಡಿಗೆ ಸಂಬಂಧಿಸಿದಂತಹ ನಮ್ಮ ಒಂದು ಅರ್ಜಿ ಇಲ್ಲಿ ಕಾಪಿ ಬರುತ್ತೆ PDF. ಹೌದಾ, ಇಲ್ಲಿ ಆಧಾರ್ ಡೀಟೇಲ್ಸ್ ಎಲ್ಲ ಬಂದಿದೆ. ಸೊ ಈ ರೀತಿಯಾಗಿ ಎಲ್ಲ ನಾವು ಅಪ್ಲೋಡ್ ಇದು ಏನ್ ಡಾಕ್ಯುಮೆಂಟೇಶನ್ ಎಲ್ಲವೂ ಕೂಡ ಇಲ್ಲಿ ನಮ್ಗೆ ಶೋ ಆಗ್ತವೆ, ರೇಷನ್ ಕಾರ್ಡ್ ಅವೆಲ್ಲ. ಸೊ ಕೆಳಗೆ ನಾವು ಸ್ಕ್ರೋಲ್ ಡೌನ್ ಮಾಡ್ತಾ ಬಂದಾಗ ಕೆಳಗೆ ಇಲ್ಲಿ ಈ ತರ ಬರುತ್ತೆ, ಪ್ಲೀಸ್ ಚೆಕ್ ಇನ್ ಬಾಕ್ಸ್ ಇನ್ ಇದು ಒಂದು ಘೋಷಣೆ ಬರುತ್ತೆ, ಇಲ್ಲಿ ಘೋಷಣೆ ಬರುತ್ತೆ. ಸೊ ನಾವಿಲ್ಲಿ ಚೆಕ್ ಟಿಕ್ ಮಾಡಬೇಕು. ಮಾಡಿದ ನಂತರ ನಾವಲ್ಲಿ ಮಾಡಿದ ನಂತರ ಇಲ್ಲಿ ಈ ಸೈನ್ಗೆ ಒಂದು ಆಪ್ಷನ್ ಬರುತ್ತೆ, ಇಲ್ಲಿ ನಾವು ಆಧಾರ್ ಕಾರ್ಡ್ ಈ ಸೈನ್ ಮಾಡ್ಬೇಕಾಗತ್ತೆ. ಸೊ ನಾವಿಲ್ಲಿ ಆಧಾರ್ ಕಾರ್ಡ್ ಅನ್ನ ಎಂಟರ್ ಮಾಡ್ಕೊಳ್ಬೇಕು. ಸೊ ನಾವಿಲ್ಲಿ ಆಧಾರ್ ಕಾರ್ಡ್ ಎಂಟರ್ ಮಾಡ್ಕೊಂಡಾದ್ಮೇಲೆ ಆಧಾರ್ OTP ಅಂತ ಕಾಣುತ್ತಲ್ಲ ಇಲ್ಲಿ ಕೆಳಗೆ ಗೆಟ್ OTP ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಅದು ಯಾವ ಆಧಾರ್ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ಆ OTP ಅನ್ನ ನಾವಿಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಮಾಡ್ಕೊಂಡ ನಂತರ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಆಲ್ರೆಡಿ ಕ್ಲಿಕ್ ಇರುತ್ತೆ. ಸೊ ಇಲ್ಲಿ ಸಬ್ಮಿಟ್ ಬಟನ್ ಕಾಣುತ್ತಲ್ಲ ಅದರ ಮೇಲೆ ಸಬ್ಮಿಟ್ ಅಂತ ಕೊಡಬೇಕು. ಈ ರೀತಿ ಆಪ್ಷನ್ ನಮ್ಗೆ ಸಿಗುತ್ತೆ, ಈ ಸೈನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ನಾವಿಲ್ಲಿ ಓಕೆ ಅಂತ ಕೊಟ್ಕೊಳ್ಬೇಕಾಗತ್ತೆ. ಕೊಟ್ಕೊಂಡ ನಂತರ ಇಲ್ಲಿ ಡಾಕ್ಯುಮೆಂಟ್ ಸೈನ್ಡ್ ಸಕ್ಸಸ್ಫುಲಿ ಅಂತ ಬಂತು, ಅಂದ್ರೆ ನಾವು ಥರ್ಡ್ ಸ್ಟೆಪ್ ಏನ್ ಬ್ಯಾಲೆನ್ಸ್ ಇತ್ತು ಅದು ಸಕ್ಸಸ್ಫುಲಿ ಮಾಡಿದ್ವಿ. ಸೊ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಏನಿದೆ ಡೌನ್ಲೋಡ್ ಸೈನ್ಡ್ PDF ಅಂತ ಇದೆ ನಮ್ಗೆ. ಅಂದ್ರೆ ನಾವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡೌನ್ಲೋಡ್ ಸೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು PDF ನಮ್ಗೆ ಬರುತ್ತೆ. ಅಂದ್ರೆ ನಾವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಿದೀವೋ ಆ ಒಂದು ಅರ್ಜಿ ಫಾರ್ಮೆಟ್ ನಮಗೆ ಇಲ್ಲಿ PDF ರೂಪದಲ್ಲಿ ಬರುತ್ತೆ. ಸೊ ನಾವು ಅದಕ್ಕೆ ಲಗತ್ತಿಸಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಕೂಡ ಇಲ್ಲಿ ಸಿಗ್ತವೆ. ಸೊ ಈ ಒಂದು ಅರ್ಜಿಯ ಜೊತೆಗೆ ನಾವು ತಿಳಿಸಿದ ಹಾಗೆ ಎಲ್ಲ ದಾಖಲೆಗಳನ್ನ ಇದ್ರ ಲಗತ್ತು ಮಾಡಿ ನಾವು ಆಫೀಸ್ಗೆ ಇದನ್ನ
ಕೊಡಬೇಕಾಗತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಗಳನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ಎಂಬುದು. ಈ ವಿಡಿಯೋ ಒಂದ್ ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ವಂದನೆಗಳು.